ಬೊಮ್ಮವಾರ ಗ್ರಾಮದಲ್ಲಿ ನಡೆಯುತ್ತಿರುವ ಬಂಡಿದೇವರ ಕರಗ ಮಹೋತ್ಸವ ಅಂಗವಾಗಿ ಕರಗ ಹೊರುವ ಕುಟುಂಬದವರಿಂದ ಸಾಂಪ್ರದಾಯಿಕ ಬೆಟ್ಟಾಡುವ ಸಂಸ್ಕೃತಿಯನ್ನು ಹೊಂದಲಾಗಿದೆ. ಬೊಮ್ಮವಾರ ಗ್ರಾಮ ಗಡಿಗೆ ಬಂಡಿಗಳನ್ನು ಕಟ್ಟಿ ಸಾಂಪ್ರದಾಯಿಕ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ದಂಪತಿಗಳು ಕರಗವನ್ನು ಹೊರುವ ಮೂಲಕ ಪೂರ್ವಿಕರ ಸಂಪ್ರದಾಯವನ್ನು ಮುಂದುವರೆಸುವ ಪರಂಪರೆ ಇದ್ದು, ಈ ದಿನದಲ್ಲಿ ಹೊಸದ್ಯಾವರು ಬಂಡಿದೇವರ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಊರಿನ ಬೀದಿಗಳಲ್ಲಿ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರವನ್ನು ಸಹ ಮಾಡಲಾಗಿತ್ತು. ಜನದಟ್ಟಣೆ ನಿಯಂತ್ರಿಸಲು ವಿಶ್ವನಾಥಪುರ ಪೊಲೀಸರು ವ್ಯವಸ್ಥಿತವಾಗಿ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜನದಟ್ಟಣೆ ನಿರ್ವಹಣೆಯನ್ನು ಪೊಲೀಸರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಸುಮಾರು 60-70 ಸಾವಿರಕ್ಕೂ ಹೆಚ್ಚು ಜನರು, ಕುಲಸ್ಥರು ಮತ್ತು ನೆರೆಹೊರೆಯವರು ಸೇರಿದಂತೆ ಸಚಿವರಾದ KH ಮುನಿಯಪ್ಪ, ಕೃಷ್ಣ ಬೈರೇಗೌಡ ಹಾಗೂ ಮಾಜಿ ಶಾಸಕ LN ನಾರಾಯಣಸ್ವಾಮಿ ಹಾಗೂ ಅನೇಕ ಜನಪ್ರತಿನಿಧಿಗಳು ಭಾಗಿಯಾಗುವುದರ ಮೂಲಕ ಪುರಾತನ ಸಂಪ್ರದಾಯವನ್ನ ಜೀವಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬೊಮ್ಮವಾರ ಮುಖಂಡ ಸೋಮಶೇಖರ ಮಾತನಾಡಿ, 20 ವರ್ಷಕ್ಕೊಮ್ಮೆ ಒಂದು ಬಾರಿ ಈ ಮಹೋತ್ಸವವನ್ನು ಮಾಡಲಾಗುತ್ತದೆ. 1985ರಲ್ಲಿ ಬಂಡಿದ್ಯಾವೂರು ಮಹೋತ್ಸವ ಮಾಡಲಾಗಿತ್ತು. 2006ರಲ್ಲಿ ಎಲ್ಲಾ ಪಕ್ಷದ ಮುಖಂಡರು, ನಾಗರಿಕರು ಒಗ್ಗೂಡಿ ಕರಗ ಮಹೋತ್ಸವವನ್ನು ಮಾಡಲಾಗಿತ್ತು. ಅದೇ ರೀತಿಯಲ್ಲಿ 2026ರಲ್ಲಿಯೂ ಸಹ ಬಂಡಿದೇವರ ಕರಗ ಮಹೋತ್ಸವವು ನಡೆಯುತ್ತಿದ್ದು, ಶೆಟ್ಟೀರಹಳ್ಳಿ ಬಳಿಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಆಗಮಿಸುವ ಪ್ರತಿಯೊಬ್ಬರಿಗೂ ಬಾಡೂಟ ಹಾಗೂ ಸಸ್ಯಾಹಾರಿ ಭೋಜನ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. 20 ವರ್ಷಕ್ಕೊಮ್ಮೆ ಒಂದ್ಸಾರಿ ಬಂಡಿದೇವರ ಕರಗ ಮಹೋತ್ಸವ ಮಾಡ್ತಾರೆ. 1985 ಇಸ್ವಿಯಲ್ಲಿ ನಮಗಾಗ 5-6 ವರ್ಷ ಆಗಿತ್ತು. ಅವಾಗ ಒಂದ್ಸಾರಿ ಕರೇಗೌಡರು ಅಂತಿದ್ರು, ಅವರು ಮುಖ್ಯನ ಮಾಡಿಸಿದ್ರು. ತದನಂತರ 2006ರಲ್ಲಿ ಎಲ್ಲ ಮುಖಂಡರು, ಎಲ್ಲ ಪಾರ್ಟಿ ಕಾರ್ಯಕರ್ತರು, ಮುಖಂಡರು, ಊರಿನ ಎಲ್ಲ ಸಮಸ್ತ ನಾಗರಿಕರು ಎಲ್ಲರೂ ನೆರವಿನಿಂದ 2006ರಲ್ಲಿ ಬಂಡಿದೇವರ ಕರಗ ಮಹೋತ್ಸವ ಆಯಿತು. ತದನಂತರ ಈ ಸಾರಿ 2026 ಎಲ್ಲ ಊರಿನ ಮುಖಂಡರು, ಎಲ್ಲ ಕುಲ ಬಾಂಧವರು ಮತ್ತು ಊರಿನ ಸಮಸ್ತ ನಾಗರಿಕರಿಂದ ಸಹಾಯದಿಂದ ಮತ್ತು ಸಹಕಾರದಿಂದ ಈ ಸಾರಿ ಬಹಳ ವಿಜೃಂಭಣೆಯಿಂದ ಬಂಡಿದೇವರ ಕರಗ ಮಹೋತ್ಸವ ನಡೀತಾ ಇದೆ. ಇದು ಈ ದಿನ ಬಂಡಿ ಶೆಟ್ಟರಲ್ಲಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಬರಕ್ಕ ಥರ ಮಾಡಿ ಬಂಡಿದೇವರ ಕರಗ ಮಹೋತ್ಸವ ಮಾಡ್ತಾರೆ. ಒಂದು 60-70 ಸಾವಿರ ಜನ ಸೇರಿದ್ದಾರೆ ಅಂತ ಅಂದಾಜಿಸಲಾಗುತ್ತೆ. ಇಲ್ಲಿ ಒಂದು 11 ಜನ ಒಟ್ಟಾಗಿ ಮಾಡ್ತಾ ಇದ್ದೀರಿ. ನಾವೊಂದು 6-8 ಸಾವಿರ ಜನ ನಿರೀಕ್ಷೆ ಮಾಡಿದ್ದೀರಿ. ಅದೇ ಥರ ನಡೀತಾ ಇದೆ. ನೀವು ಸಹ ನೋಡ್ತಾ ಇದ್ದೀರಲ್ಲ ಬೆಳಗಿಂದ. ರೈತ ಮುಖಂಡ ರಾಮಾಂಜಿನಪ್ಪ ಮಾತನಾಡಿ, ಗೌಡರ ವಂಶಸ್ಥರು ಬಂಡಿದ್ಯಾವರು ಮಾಡುವ ಸಂಸ್ಕೃತಿ ಇದೆ. ಅದರಂತೆ ಚಿಕ್ಕವರಿಂದ ದೊಡ್ಡವರ ತನಕ 20 ವರ್ಷಕ್ಕೊಮ್ಮೆ ಹೊಸದ್ಯಾವರು ಬಂಡಿದ್ಯಾವರು ಬೆಟ್ಟಾಡು ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಗೌಡ್ರು ಗೌಡ್ರೆ, ಗತ್ತು ಗತ್ತೆ ಎಂದು ಹೇಳಿದರು. ಗೌಡರು ವಂಶದವರು ಒಕ್ಕಲಿಗರು ಅಂತ ನಾವು ಬಂಡಾವ ಮಾಡಬೇಕು. ಸಂಸ್ಕೃತಿ ಐತೆ, ಹಿರಿಯವ್ರ ಕಾಲದಿಂದ ಬಂದೈತೆ. ನಮ್ಮದು ಹಿರಿಯವ್ರ ಕಾಲದಿಂದ ನಮ್ಮ ಸಂಸ್ಕೃತಿ ಹೊಸದವರು ಬಂಡವರು ಇತ್ತು. ಇದು ದೊಡ್ಡವರು ಇದ್ದು ನಮ್ಮ ಸಂಸ್ಕೃತಿ ಮಾಡೋದು ನಡೆಸ್ಕೊಂಡು ಮಾತಾಡಿದ್ವಿ. ಮುಂದೆ ಹಿಂಗೆ ಆಗಲಿ ಅಂತ ನಾವು ಹಿರಿಯರನ್ನ ಎಲ್ಲ ಚಿಕ್ಕವರು ದೊಡ್ಡವರೆಲ್ಲ ಮುಂದೆ ಮಾಡೋರು ನಾವು ಇದು ಮಾಡ್ತೀವಿ. ಎಲ್ಲ ಜನರು ಎಷ್ಟು ಇದು 20 ವರ್ಷಕ್ಕೊಂದು ಸಾರಿ ಮಾಡ್ತೀವಿ. 25 ವರ್ಷಕ್ಕೆ ಮಾಡೋದು ಹೊಸದೇ ಅವರು. 20 ವರ್ಷಕ್ಕೊಂದು ಸಾರಿ ಮಾಡೋದು ಬೆಳೆದೇ ಅವರು. ಎಲ್ಲ ಹೋಗ್ತವೆ, ಬಂಡಿಗಳು ಹೋಗ್ತವೆ, ಮುಂದೆ ಬೆಟ್ಟಾಡೋ ಅಂತ ಹೋಗ್ತದೆ. ನಾವು ಮರಿ ಎಲ್ಲ ಕೊಟ್ಟು ಮಟನ್ ಊಟ ಮಾಡ್ತಾ ಇದ್ದೀವಿ. ಆ ಥರ ನಾವು ಒಕ್ಕಲಿಗೆ ಗೌಡ್ರಲ್ಲಿ ಎಲ್ಲರೂ ಗೌಡ್ರೆ ಗತ್ತೆ ನಮ್ಮದು. ನಿಮ್ಮ ಹೆಸರು? ರಾಮಾಂಜಿನಪ್ಪ ಹೆಸರು.